ಹಲೋ ನಮಸ್ಕಾರ. ತುಂಬ ಖುಷಿ ಆಗ್ತಿದೆಯಲ್ಲ. ನನ್ನ ಭಾರತ ದೇಶದ ಮೂಲದ ಒಬ್ಬ ಹೆಣ್ಣು ಮಗಳು ಸುನಿತಾ ವಿಲಿಯಮ್ಸ್ 9 ತಿಂಗಳುಗಳ ಕಾಲ ISS ಅಂದರೆ ಬಾಹ್ಯಾಕಾಶದಲ್ಲಿ ಕಾಲವನ್ನು ಕಳೆದು ಸುನಿತಾ ವಿಲಿಯಮ್ಸ್ ಭಾರತದ ಮತ್ತೊಬ್ಬ ಕಲ್ಪನಾ ಚಾವ್ಲಾ ಆಗ್ಬಿಡ್ತಾರ. ಅವ್ರು ವಾಪಸ್ ಭೂಮಿಗೆ ಬರೋದೇ ಇಲ್ವಾ? ಏನಿದು, ಏನಾಗುತ್ತೆ ಈ ಥರದ ಎಲ್ಲ ಕುತೂಹಲಕ್ಕೆ ತೆರೆ ಬಿದ್ದಿದೆ. ನಾಸಾ, ಡೊನಾಲ್ಡ್ ಟ್ರಂಪ್, ಎಲಾನ್ ಮಸ್ಕ್ ಈ 3 ಜನರ ಪರಿಶ್ರಮ, ಕೋಟ್ಯಾಂತರ ಜನರ ಪ್ರಾರ್ಥನೆ, ನಿರೀಕ್ಷೆ ಯಾವುದೂ ಹುಸಿಯಾಗಲಿಲ್ಲ. ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ತೇಲ್ತಾ ಇದ್ದಂತಹ ಸುನಿತಾ ವಿಲಿಯಮ್ಸ್ ಪುಟ್ಟ ಮಗು ಥರ ಭೂಮಿಗೆ ಬಂದು ತಲುಪಿದ್ದಾರೆ. ಭೂಮಿಲಿ ಇರಬೇಕಾದ್ರೆ ಮಾಡ್ತಿದ್ದಂಥ ಕಾರ್ಯ ಚಟುವಟಿಕೆಗಳನ್ನು ಅವ್ರ ಕೈಲಿ ಇನ್ನು ಮುಂದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲವು ತಿಂಗಳುಗಳೇ ಬೇಕಾಗುತ್ತೆ ಭೂಮಿ ಸೆಟ್ ಆಗೋದಕ್ಕೆ. ಆಮ್ಲಜನಕವೇ ಇಲ್ಲದ ಅಂತರಿಕ್ಷದಲ್ಲಿ ಕಾಲ ಕಳೆದು ಬಂದಂಥ ಈ ಹೆಣ್ಣುಮಗಳು ಭೂಮಿಗೆ ಸೆಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 50 ಗ್ರಾಮ್ ತೂಕದ ಒಂದು ಗ್ಲಾಸನ್ನ ಎತ್ತೋದು ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಕೈಲಿ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಅವರ ದೇಹ ಭೂಮಿಯ ಸಹಜ ಜೀವನದಿಂದ ದೂರ ಹೋಗಿ ತಲುಪಿದೆ ಅಂತ ಹೇಳ್ತಾರೆ. ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಯಾಕೆ ಹೋದರು, ಏನಾಯ್ತಲ್ಲಿ, ಹೇಗೆ ಬಂದು ತಲುಪಿದ್ರು, ಒಂದು ಸಣ್ಣ ವಿವರಣೆಯನ್ನು ನಾವು ತಿಳ್ಕೊಂಡು ಬರೋಣ. US ನಾಸಾ ಡೀಪ್ ಸ್ಪೇಸ್ ಮಿಷನ್ನಲ್ಲಿ ಹೆಚ್ಚಿನ ಅಧ್ಯಯನದಲ್ಲಿ ತನ್ನನ್ನು ತೊಡಗಿಸಿಕೊಂಡಿತ್ತು. ಹಾಗಾಗಿ ಗಗನಯಾನದ ಸೇವೆಯನ್ನು ಖಾಸಗಿ ಸಂಸ್ಥೆಯವರಿಗೆ ಒಪ್ಪಿಸುತ್ತೆ. ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ರೆಗ್ಯುಲರ್ ಆಗಿ ಈ ಸರ್ವಿಸ್ ಕೊಡ್ತಾ ಇದೆ. ಬೋಯಿಂಗ್ ಸ್ಟಾರ್ ಲೈನರ್ 1 ಎಂಬ ಬೋಯಿಂಗ್ ಟೆಸ್ಟ್ ಫ್ಲೈಟ್ನಲ್ಲಿ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಜೂನ್ 5, 2024ರಂದು ISSಗೆ ಅಂದರೆ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಈ ಗಗನ ನೌಕೆಯನ್ನು ಡಿಸೈನ್ ಮಾಡಿದ ತಂಡದಲ್ಲಿ ಸುನಿತಾ ವಿಲಿಯಮ್ಸ್ ಕೂಡ ಇದ್ರು. ಒಟ್ಟು 8 ದಿನಗಳ ಕಾಲ ಸ್ಪೇಸ್ ಸ್ಟೇಷನ್ನಲ್ಲಿ ಉಳಿದು ಸ್ಪೇಸ್ ಕ್ರಾಫ್ಟ್ ಹಾಗೂ ಅದರ ಸಬ್ ಸಿಸ್ಟಮ್ ಟೆಸ್ಟ್ ಮಾಡಿಕೊಂಡು ಬರೋದು ಅವರ ಕೆಲಸ ಆಗಿತ್ತು. ಈ ಟೆಸ್ಟ್ ಆದಮೇಲೆ ನಾಸಾ ಬೋಯಿಂಗ್ ಸಂಸ್ಥೆಗೆ ಕಮರ್ಷಿಯಲ್ ಸೇವೆ ಸರ್ಟಿಫಿಕೇಟ್ ಕೊಡೋ ನಿರ್ಧಾರ ಮಾಡಿತ್ತು. ಎಲ್ಲವೂ ಅಂದ್ಕೊಂಡಂತೆ ನಡೆದಿದ್ರೆ ಜೂನ್ 14, 2024 ಅಂದರೆ ISSಗೆ ಹೋದ 9ನೇ ದಿನವೇ ವಾಪಸ್ ಬರಬೇಕಿತ್ತು. ಆದರೆ ಗಗನ ನೌಕೆ ಸ್ಟಾರ್ ಲೈನರ್ನಲ್ಲಿ ಗಂಭೀರ ಸಮಸ್ಯೆಗಳು ಕಾಣಿಸ್ಕೊಂಡ್ವು. ಹೀಲಿಯಂ ಲೀಕ್ ಆಗಿತ್ತು. 4 ಥ್ರಸ್ಟರ್ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಟೆಲಿಮೆಟ್ರಿ ಸ್ಟ್ರೀಮ್ ಅಥವಾ ಡೇಟಾ ಇತ್ಯಾದಿಗಳಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಹೀಗಾಗಿ 1 ತಿಂಗಳಲ್ಲಿ ರಿಪೇರಿ ಮಾಡಿ ವಾಪಸ್ಸು ಬರುವ ಪ್ರಯತ್ನ ಮಾಡಿದ್ರು. ಆದರೆ ರಿಪೇರಿ ಆಗದಷ್ಟು ಹಾಳಾಗಿ ಹೋಗಿತ್ತು ಬೋಯಿಂಗ್ ಸ್ಟಾರ್ ಲೈನರ್ 1. ಸುಮಾರು 9 ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಅಕ್ಷರಶಃ ನರಕವನ್ನೇ ಅನುಭವಿಸಿದ್ರು. ಉಸಿರಾಟ ಸೇರಿದಂತೆ ಕಾಸ್ಮಿಕ್ ವಿಕಿರಣದಂತಹ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ರು. ಮಿಷನ್ ನಿಯಂತ್ರಣದೊಂದಿಗೆ ಭೂಮಿಯ ಸಂಪರ್ಕ ಕಡಿದುಕೊಳ್ಳುವಂತಹ ಭಯ ಕಾಡಿತ್ತು. ವಿಲಿಯಮ್ಸ್ ಮತ್ತು ವಿಲ್ಮೋರ್ ISSನಲ್ಲಿ ಸಿಲುಕಿಕೊಂಡ ಕ್ಷಣದಿಂದ ಅವರನ್ನ ಭೂಮಿಗೆ ಮರಳಿ ಕರೆತರಲು ನಾಸಾ ಸಾಕಷ್ಟು ಪ್ರಯತ್ನ ಮಾಡಿತು. ಕೊನೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಸ್ಪೇಸ್ ಎಕ್ಸ್ CEO ಎಲಾನ್ ಮಸ್ಕ್ ನಾಸಾ ಸಾಹಸಕ್ಕೆ ಕೈ ಜೋಡಿಸಿದ್ರು. ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ರೂ ಕ್ಯಾಪ್ಸೂಲ್ಸ್ ಎಂಬ ಬಾಹ್ಯಾಕಾಶ ನೌಕೆಯನ್ನ ಕಕ್ಷೆಗೆ ಕಳುಹಿಸಿದ್ರು. ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಮೂಲಕ ಫ್ಲಾರಿಡಾದ ಕೆನೆಡಿ ಸ್ಪೇಸ್ ಸೆಂಟರ್ನಿಂದ ಕಳೆದ ಶುಕ್ರವಾರ ರಾತ್ರಿ 7:03ಕ್ಕೆ ಆಕಾಶಕ್ಕೆ ಚಿಮ್ಮಿದ್ದ ಡ್ರ್ಯಾಗನ್ ಹೆಸರಿನ ಗಗನ ನೌಕೆಯನ್ನ ಭಾನುವಾರ ಬೆಳಗ್ಗೆ ISSಗೆ ಡಾಕಿಂಗ್ ಅಂದರೆ ಜೋಡಣೆ ಮಾಡಲಾಗಿತ್ತು. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಗಗನ ನೌಕೆಯಲ್ಲಿ ತೆರಳಿದ ನಾಸಾದ ಆನ್ ಮೆಕ್ಲಿನ್, ನಿಕೋಲ್ ಐಯರ್ಸ್, ಜಾಕ್ಸಾ ಗಗನಯಾನಿ ತಕುಯೋ ಒನಿಶಿ ಹಾಗೂ ರೋಸ್ಕೋಸ್ಮಸ್ನ ಕೀಲ್ ಪೆಸ್ಕೋವ್ ಅವರು ಒಬ್ಬೊಬ್ಬರಾಗಿ ISS ಪ್ರವೇಶಿಸಿದರು. ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತಿದೆ. ಫ್ಲಾರಿಡಾದ ಕರಾವಳಿ ಸಮುದ್ರದಲ್ಲಿ ಸ್ಪೇಸ್ ಕ್ಯಾಪ್ಸೂಲ್ಸ್ಗಳನ್ನು ನಿಯೋಜಿಸಲಾಗಿತ್ತು. ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಸುಮಾರು 17 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಫ್ಲಾರಿಡಾದ ಕರಾವಳಿಯವರೆಗೂ ಪ್ರಯಾಣ ಬೆಳೆಸಿದ್ರು. ಬಾಹ್ಯಾಕಾಶ ನೌಕೆ ಡಿ ಆರ್ಬಿಟ್ ಬರ್ನ್ ಆಗುವ ಮೂಲಕ ಚಾಲನೆಯನ್ನ ಪಡೆಯಿತು. ಬೆಳಗಿನ ಜಾವ 2:41ರಿಂದ ಲ್ಯಾಂಡಿಂಗು 44 ನಿಮಿಷಗಳ ಮುನ್ನ ಬಾಹ್ಯಾಕಾಶದ ನೌಕೆಯ ವೇಗವನ್ನು ತಗ್ಗಿಸಲಾಯಿತು. ಮಧ್ಯರಾತ್ರಿ 3:27 ಸರಿಯಾಗಿ ಕ್ರ್ಯೂ 9 ಲ್ಯಾಂಡ್ ಆಯಿತು. ಕರಾವಳಿಯಲ್ಲಿ ಅಮೆರಿಕ ಮಿಲಿಟರಿ ರೆಸ್ಕ್ಯೂ ಪಡೆ ಆಪರೇಷನ್ ಕೈಗೆತ್ತಿಕೊಂಡಿತ್ತು. ಕೊನೆಗೂ ಸುನಿತಾ ಹಾಗೂ ಬುಚ್ ಸುಮಾರು 286 ದಿನಗಳ ಕಾಲದ ಬಾಹ್ಯಾಕಾಶವೆಂಬ ಸವಾಲುಗಳಿಂದ ಬಿಡುಗಡೆ ಹೊಂದಿ ಪುಣ್ಯ ಭೂಮಿಗೆ ಹೆಜ್ಜೆ ಇಟ್ಟಿದ್ದಾರೆ. ಕೂಡಲೇ ಇಬ್ಬರನ್ನ ಜಾನ್ಸನ್ ಸ್ಪೇಸ್ ಸೆಂಟರ್ಗೆ ಚಿಕಿತ್ಸೆಗಾಗಿ ವರ್ಗಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ನಾವು ರಷ್ಯಾದ ಕಾಸ್ಕೋನೌಟ್ ವಲೇರಿ ಪೋಲಿಯಾಕಾವ್ ಎಂಬ
ಮಹಿಳೆ 14 ತಿಂಗಳು ಅಂದರೆ ಸುಮಾರು 437 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿದುಕೊಂಡ ದಾಖಲೆಯನ್ನು ಸ್ಮರಿಸಬೇಕಾಗಿದೆ. ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ಸ್ ಅನ್ನ ಕಕ್ಷೆಗೆ ಕಳುಹಿಸಲು ಮತ್ತು ಗಗನಯಾತ್ರಿಗಳನ್ನು ಮರಳಿ ತರೋದಕ್ಕೆ ಖರ್ಚಾಗಿದ್ದು ಎಷ್ಟು ಗೊತ್ತಾ? ಸುಮಾರು $140 ಅಮೆರಿಕನ್ ಮಿಲಿಯನ್. ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 1200 ಕೋಟಿ ರೂಪಾಯಿ. ಇಷ್ಟೊಂದು ದೊಡ್ಡ ವೆಚ್ಚಕ್ಕೆ ಕಾರಣ ಬಾಹ್ಯಾಕಾಶ ನೌಕೆಯಲ್ಲಿ ಅಳವಡಿಸಲಾದಂತಹ ಹಲವು ಸಾಧನಗಳು. ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ಸ್ ಕಕ್ಷೆಗೆ ಉಡಾಯಿಸುವ ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ಗೆ ಇಷ್ಟೊಂದು ವೆಚ್ಚ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಬಾಹ್ಯಾಕಾಶ ಪ್ರಯಾಣಕ್ಕೆ ಅಗತ್ಯವಾದ ಹೆಚ್ಚುವರಿ ತೂಕ, ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಸೇರಿದಂತೆ ಎಲ್ಲ ವ್ಯವಸ್ಥೆಗಳಿಗೆ ಇಷ್ಟೊಂದು ಹಣ ಖರ್ಚಾಗಿದೆ. ಮಿಕ್ಕಂತೆ ಏನ್ ಹೇಳೋದಿದೆ. ಸುನೀತಾ ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ ಗುಜರಾತ್ನ ಮೆಕ್ಸಾನ ಜಿಲ್ಲೆಯ ಜುಲಾಸನ್ ಗ್ರಾಮದ ನಿವಾಸಿ. ಅವರು ಅಮೆರಿಕದಲ್ಲಿ ಉರ್ಸುಲಿನ್ ಬೋನಿಜಲೋಕರ್ ಅವರನ್ನ ಮದುವೆಯಾಗಿ ಅಲ್ಲೇ ನೆಲೆಯೂರಿದ್ರು. ಅವರಿಗೆ ಜನಿಸಿದ್ದೇ ಸುನೀತಾ ವಿಲಿಯಮ್ಸ್ ಎಂಬ ಹೆಮ್ಮೆಯ ಮಗಳು. ಸೆಪ್ಟೆಂಬರ್ 19, 1965ರಂದು ಓಹಿಯೋದ ಯೂಕ್ಲಿಡ್ ಪಟ್ಟಣದಲ್ಲಿ ಹುಟ್ಟಿ ಬೆಳೆದು ಉನ್ನತ ಶಿಕ್ಷಣ ಪಡೆದ ಸುನೀತಾ ವಿಲಿಯಮ್ಸ್ 1987ರಿಂದ 1997ರವರೆಗೆ ಅಮೆರಿಕ ಸೇನೆಯ ವಿವಿಧ ಶಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ರು. ಜೂನ್ 1998ರಲ್ಲಿ ಗಗನಯಾತ್ರಿ ತರಬೇತಿ ಕಾರ್ಯಕ್ರಮಕ್ಕಾಗಿ ನಾಸಾ ಸುನೀತಾ ವಿಲಿಯಮ್ಸ್ ಅವರನ್ನು ಆಯ್ಕೆ ಮಾಡಿತು. ಅಲ್ಲಿಂದ ಇಲ್ಲಿಯವರೆಗೆ ನಡೆದಿರೋದು ಇತಿಹಾಸ. ಹೆಣ್ಣು ಸಬಲೆ, ಹೆಣ್ಣು ಸಬಲೆ, ಹೆಣ್ಣು ಸಬಲೆ. ಬರೀ ಮಾತಲ್ಲ, ಸಾಬೀತು ಮಾಡಿದ್ದಾರೆ 59 ವರ್ಷ ಪ್ರಾಯದ ಸುನೀತಾ ವಿಲಿಯಮ್ಸ್. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.